ಬಿಗ್ ಬಾಸ್ ಮನೆಗೆ ಹೋಗೋ ಅವಕಾಶ ಏನಾದ್ರು ಸಿಕ್ಕಿತ್ತ ನಿಮ್ಗೆ? ಯಾ ಗೆಸ್ಟ್ ಆಗಿ ಹೋಗ್ ಬಂದ್ವಿ, ನೆನ್ನೆ ತಾನೇ ಹೋಗ್ ಬಂದ್ವಿ. ನಮ್ಮ ಪ್ರೋಮೋನ ಮತ್ತೆ ಅಲ್ಲಿ ಎಲ್ಲಾ ಕಂಟೆಸ್ಟೆಂಟ್ಸ್ ನೋಡಿದ್ರು, ಅವ್ರ ಅಭಿಪ್ರಾಯ ಹೇಳಿದ್ರು. ಅಂಡ್ ಅವರು ಪರಮ್ ಸರ್ ಜೊತೆ, ದಿಲೀಪ್ ಸರ್ ಜೊತೆ ವರ್ಕ್ ಮಾಡಿರೋ ಅಂತ ಕೆಲವೊಂದು ಮೂಮೆಂಟ್ಸ್ ನಮ್ ಜೊತೆ ಹಂಚ್ಕೊಂಡ್ರು. ಸೊ ಯಾ ಇಟ್ ವಾಸ್ ಇದಾಯ್ತು. ಓಕೆ, ನೀವು ಬಿಗ್ ಬಾಸ್ ಫಾಲೋ ಮಾಡ್ತೀರಾ? ಯಾ ಮಾಡ್ತೀನಿ ಕನ್ನಡದಲ್ಲಿ. ಇವಾಗ 11 ಫಾಲೋ ಮಾಡಿದ್ದೀನಿ. ಓಕೆ, ಯಾರು ಇಷ್ಟ ನಿಮ್ಗೆ? ಏನ್ ಅನ್ಸುತ್ತೆ? ನಂಗೆ ಮೋಕ್ಷಿತಾ ಇಷ್ಟ ಆಗ್ತಾರೆ. ನೈಸ್. ಓಕೆ, ಸೊ ನೀವಲ್ಲಿ ಎಂಟ್ರಿ ಆದಾಗ ಆ ಒಂದು ಅಟ್ಮಾಸ್ಫಿಯರ್ ಹೇಗಿತ್ತು, ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಹೊಸ ಪ್ರಪಂಚನೇ ಅನ್ಸ್ಬಿಡ್ತು. ಬಿಕಾಸ್ ಇಟ್ ಇಸ್ ಅ ಹ್ಯೂಜ್ ಹೌಸ್. ಅಂಡ್ ಏನಂತಾರೆ, ಎಲ್ಲಿಂದ ಎಲ್ಲಿಗೆ ಬಂದ್ವಿ, ಬ್ಲೈಂಡ್ ಫೋಲ್ಡ್ ಮಾಡಿ ಕರ್ಕೊಂಡು ಹೋಗಿ ಬಿಟ್ರು. ಕನ್ಫೆಕ್ಷನ್ ರೂಮ್ ಇಂದ ನಾವು ಎಂಟ್ರಿ ಆಗಿದ್ದು. ಫುಲ್ ಕತ್ಲು. ಅದಾದ್ಮೇಲೆ ಏನೋ ಫುಲ್ ಲೈಟ್, ಒಂದು ಲೈಟ್ನಿಂಗ್ ತರ ಇತ್ತು. ಸೊ ಅವರೆಲ್ಲರೂ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು ನಮ್ಮನ್ನ. ಇಟ್ ವಾಸ್ ನೈಸ್. 3 ದಿನಕ್ಕೆ ಅವಕಾಶ ಸಿಕ್ತು ದುರ್ಗಶ್ರೀಗೆ, ಹೋಗ್ತಾರೆ ದುರ್ಗಶ್ರೀ ಬಿಗ್ ಬಾಸ್ಗೆ? ಖಂಡಿತ ಇಲ್ಲ. ವಧು ಅಂತ ಒಳ್ಳೆ ಸೀರಿಯಲ್ ಬಿಟ್ಟು ಯಾಕೆ ಹೋಗ್ಲಿ ನಾನು? ಅವಾಗ್ಲೂ ನಮ್ ಸೀರಿಯಲ್ ನಡೀತಾ ಇರುತ್ತೆ. ಕಾನ್ಫಿಡೆಂಟ್. ಕಾನ್ಫಿಡೆಂಟ್. ಓಕೆ,